ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ. ನಾನು ನಿಮ್ಮ ಪ್ರಶಾಂತ್ PRS. ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಒಡನಾಡಿ ಸಂಸ್ಥೆಯ ಪರಶುರಾಮ್ ಸರ್ ಅವರಿದ್ದಾರೆ. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಶೋ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಇತ್ತೀಚೆಗೆ ಬಹಳ ಒಂದು ವಿಡಿಯೋ ವೈರಲ್ ಆಗ್ತಾ ಇರೋದು ಅಥವಾ ಜನಸಾಮಾನ್ಯರ ಮೊಬೈಲಲ್ಲಿ ಕಾಣಿಸ್ತಾ ಇರೋದು ಕಂಡು ಬಂದಿದೆ. ಆ ಬಗ್ಗೆ ಸ್ಟೇ ಇರೋದ್ರಿಂದ ಅದ್ರ ಬಗ್ಗೆ ಕಂಪ್ಲೀಟಾಗಿ ಸರಿಯಾದ ವ್ಯಕ್ತಿಗಳ ಹೆಸರನ್ನು ಹೇಳಕ್ಕಾಗದೇ ಇದ್ರು ಈ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಒಬ್ಬ ರಾಜಕಾರಣಿಯಿಂದ ಈ ರೀತಿಯ ಘಟನೆಗಳು ನಡೆದಿದೆ ಅನ್ನೋದು ಜನಸಾಮಾನ್ಯರ ಬಾಯಲ್ಲಿ ಓಡಾಡ್ತಾ ಇರುವಂಥ ವಿಷಯ. ಅಧಿಕಾರಿಗಳನ್ನು ದುರುಪಯೋಗಪಡಿಸ್ಕೊಂಡಿರುವಂಥದ್ದು, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನೇ ದುರುಪಯೋಗಪಡಿಸಿಕೊಂಡದ್ದು ವಿಡಿಯೋದಲ್ಲಿ ಗಮನಕ್ಕೆ ಬಂದಿದೆ. ಆ ಚಿತ್ರಣ ಕಂಡು ಬಂದಿದೆ. ಏನು ವಿಚಾರ ಸರ್, ಇದರ ಬಗ್ಗೆ ತಾವು ವಿಶ್ಲೇಷಣೆ ಮಾಡುವುದಾದರೆ? ಮುಖ್ಯವಾಗಿ ಅಧಿಕಾರಿಗಳನ್ನ ದುರುಪಯೋಗ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಭಾರಿ ಮುಖ್ಯವಾಗಿ ತಮಗೆ ಹೇಳುವಂತಹ ಮಾತು, ನಿಮ್ಮ ಮೂಲಕ ಜನರಿಗೆ ಹೇಳುವಂತಹ ಮಾತು, ಅದು ತಪ್ಪು ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ, ಅಧಿಕಾರಿ ಒಬ್ಬ ರಾಜಕಾರಣಿಯ ಎಂಜಲು ಕಾಸಿಂದ ಬದುಕೋದಿಲ್ಲ. ಆತ ಬದುಕ್ತಿರುವಂತದ್ದು ಸಾರ್ವಜನಿಕ ಹಣದಿಂದ. ಇದನ್ನ ಎಲ್ಲಾ ವಿಷಯದಲ್ಲೂ ಸ್ಪಷ್ಟಪಡಿಸ್ತೇನೆ. ಜನರ ತೆರಿಗೆಯ ಹಣವನ್ನ ಪಡೆದು ಸಂಬಳ ಪಡೆದು ಜೀವನ ಮಾಡ್ತಾ ಇರುವಂತವನು ಅವನ್ ದುರುಪಯೋಗ ಆಗ್ತಾನೆ ಅಂತ ಹೇಳಿದ್ರೆ ಎಂಜಲ್ ಕಾಸು ಹೋಗಿರ್ತಾರೆ, ಅದರಿಂದ ದುರುಪಯೋಗ ಆಗಿರ್ತಾರೆ. ಯಾವುದೇ ಪ್ರಾಮಾಣಿಕ ವ್ಯಕ್ತಿ ಯಾವತ್ತೂ ದುರುಪಯೋಗ ಆಗಲ್ಲ. ಅದನ್ನ ನೀವು ಸ್ಪಷ್ಟವಾಗಿ ಹೇಳ್ತೇನೆ. ಯಾವುದೇ ಪ್ರಾಮಾಣಿಕನಾಗಿರುವನು ನಾನು ದಕ್ಷವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೇನೆ, ನನ್ಗೆ ಎಂಜಲ್ ಕಾಸು ಬೇಡ, ಏನು ಸಂಬಳ ಕೊಡ್ತಿದ್ದೀರಾ ಅದರಲ್ಲಿ ನನ್ನ ಮಕ್ಕಳು ಮತ್ತು ನನ್ನ ಹೆಂಡತಿಯನ್ನು ಮತ್ತು ನನ್ನ ಕುಟುಂಬವನ್ನು ಸಾಕುವ ಯೋಗ್ಯತೆ ಇದೆ ಅಂತ ಅನ್ಕೋತಾನೆ, ಅವನು ನಿಜವಾದ ಪ್ರಾಮಾಣಿಕ. ಯಾವನಿಗೆ ಈ ಮನೆ, ಸೈಟು, ಆಸ್ತಿಗಳು, ಒಡವೆ, ವಸ್ತ್ರಗಳು ಇವೆಲ್ಲ ಬೇಕಾಯ್ತವೆ, ಈ ಎಂಜಲ್ ಕಾಸು ಆಸೆಗೋಸ್ಕರ ಹೋಗುವಂತವ್ರು ಅವರ ಟ್ರಾನ್ಸ್ಫರ್ನ ವಿಷಯದಲ್ಲಿ ಅಥವಾ ಅವ್ರಿಗೇನೋ ಫೇವರ್ ಆಗ್ಬೇಕಾಗಿರ್ತದೆ ಆ ವಿಷಯದಲ್ಲಿ ರಾಜಕಾರಣಿಗಳ ಹತ್ರ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಇದಕ್ಕಿಂತ ಹೀನಾಯವಾದಂತ ಸ್ಥಿತಿ ಮತ್ತೊಂದಿಲ್ಲ. ಒಂದು. ಎರಡನೇದು, ಇವ್ರು ಹೋಗಿರೋದ್ರಿಂದ ರಾಜಕಾರಣಿ ಬಳಸ್ಕೋತಾರೆ. ಯಾವ ಒಬ್ಬ ರಾಜಕಾರಣಿ, ಈಗ ನಾವು ಆರೋಪ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನೀವೇ ಹೇಳಿದ ಹಾಗೆ ವಾಟ್ಸಪ್ಪಿನಲ್ಲೆಲ್ಲ ಹರಿದಾಡ್ತಿದೆ, ಆ ರಾಜಕಾರಣಿ ಬಳಸ್ಕೊಳ್ತಾನೆ. ಅವನಿರೋದೇ ವಿಕೃತಿಗೆ. ನೀವು ಅರ್ಥ ಮಾಡ್ಕೊಳ್ಳಿ, ಅವನಿರೋದೇ ವಿಕೃತಿ ಮಾಡ್ಲಿಕ್ಕೆ. ಅಲ್ಲ ಸರ್, ನೀವಾಗ ಹೋಗಿ B.Pharma ಬೇಕು, ನೀವಾಗ ಹೋಗಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಬೇಕು, ನಾನು ಅದಕ್ಕೆ ನನ್ B.Pharma ಬೇಕು, ಮತ್ತೇನೋ ನನ್ಗೆ ಫೇವರ್ ಆಗ್ಬೇಕು ಅಂತ ಹೇಳಿದ್ರೆ ಈಸ್ ಎ ಕಲ್ಪ್ರಿಟ್, ಈಸ್ ಎ ಉಮೇಶ್ ರೆಡ್ಡಿ ಅನ್ನುವಂತ ಕಾಮುಕ ಬಳಸ್ಕೊಳ್ತಾನಪ್ಪ. ಅಲ್ಲ ಸರ್, ಒಂದು ಒಳ್ಳೆ ಕುಟುಂಬಕ್ಕೆ ಒಂದು ಒಳ್ಳೆ ರಾಜಕಾರಣದ ಕುಟುಂಬದಲ್ಲಿ ಜನಿಸಿರುವಂಥವ್ರು, ಒಂದು ಒಳ್ಳೆ ನಮ್ಮ ದೇಶಕ್ಕೆ ಸೇವೆ ಕೊಟ್ಟಂತ ಕುಟುಂಬ, ಅಂತ ಕುಟುಂಬದಲ್ಲಿ ಇಂಥವರೆಲ್ಲ ಹೀಗೆ ಮಾಡಿದ್ರೆ ಹೇಗೆ ಅಂತ. ಹೌದು. ಯಾಕೆ ಅಂತ ಹೇಳಿದ್ರೆ, ಪ್ರಧಾನ ಮಂತ್ರಿ ಅದು ನಾನು ಹೇಳೋದ್ಕಿಂತ ಹೆಚ್ಚಾಗಿ ಅವ್ರು ಹೇಳ್ಬೇಕಿತ್ತು ಇಷ್ಟೊತ್ತಿಗೆ. ನೀವ್ ಹೇಳಿದ ಹಾಗೆ ನಾವು ಎಲ್ರೂ ಕೂಡ ಅದು ಆ ಕುಟುಂಬದ ಬಗ್ಗೆ ಭರವಸೆಗಳನ್ನ ಇಟ್ಕೊಂಡಂತವ್ರು, ವಿಚಾರಗಳನ್ನ ಇಟ್ಕೊಂಡಂತವ್ರು, ಮತ್ತೆ ಕಾಂಟ್ರಿಬ್ಯೂಷನ್ ಎಲ್ಲ ಹೆಚ್ಚಾಗಿ ಮಾಧ್ಯಮದ ಮಿತ್ರರಾದಂತ, ಮಾಧ್ಯಮದ ಘನತೆ ವ್ಯಕ್ತವಾದಂತ ಇವರು ನಮ್ಮ ವಿಜಯ ಕರ್ನಾಟಕದ ಎಡಿಟರ್ ಆಗಿದ್ದಂಥವ್ರು, ಅವ್ರ ಬಗ್ಗೆ ದೊಡ್ಡ ಪುಸ್ತಕವನ್ನೇ ತಂದ್ರು. ಸಾಧನೆಗಳ ಬಗ್ಗೆ, ಪ್ರಧಾನಮಂತ್ರಿಗಳ ಸಾಧನೆ ಬಗ್ಗೆ ದೊಡ್ಡ ಪುಸ್ತಕವನ್ನೇ ತಂದ್ರು ರಾಜ್ ಅವರು. ಆದ್ರೆ ನಮಗೆ ಆ ಸಾಧನೆಯನ್ನ ಒಂದು ರೀತಿಯಲ್ಲಿ ಮರೆಮಾಚುವ ನಿಟ್ಟಿನಲ್ಲಿ ಈ ಯುವ ರಾಜಕಾರಣಿ ಏನು ಮಾಡಿದ್ದಾನೆ ಅಂತ ಎಲ್ಲಾ ಕಡೆ ವೈರಲ್ ಆಗ್ತಿದೆ. 2650 ಹೆಣ್ಣು ಮಕ್ಕಳ ಲೈಂಗಿಕ ಹರಣವನ್ನು ಲೈಂಗಿಕತೆಯನ್ನ ಬಳಸ್ಕೊಂಡಿದ್ದಾನೆ. ಎಷ್ಟು ಸರ್, ಎಷ್ಟು ಸಂಖ್ಯೆ ಎಷ್ಟು 2650. 2650. ಅದಕ್ಕೆ ದಾಖಲೆಗಳಿವೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ವಿಕೃತಿಯನ್ನ ಮೆರೆದಿರುವಂತಹ ವಿಚಾರದಲ್ಲಿ ಸಮಗ್ರ ತನಿಖೆಯನ್ನ ಕೈಗೊಳ್ಬೇಕು. ಏನಾದ್ರೂ ಯಾರಾದ್ರೂ ಇದನ್ನ ಏನಂತ ಹೇಳ್ತಾರೆ, AI ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ಬಳಸಿ ಈ ತರದ್ದು ಸೃಷ್ಟಿ ಆಗಿದೆಯಾ ಅಂತ ಅಂದಿದ್ರು ಕೂಡ ಇಷ್ಟೊತ್ತಿಗೆ ಅವರೇ ಹೇಳಿಕೆ ಬರ್ಬೇಕಾಗಿತ್ತು. ನನ್ನ ವಿರುದ್ಧ ಈ ತರದೊಂದು ಆಗಿದೆ ಅಂತ ಹೇಳಿ.
ಆದ್ರೆ ಓಡೋಗಿ ಸ್ಟೇ ತರುವಂತ ಕೆಲಸ ಮಾಡಬಾರ್ದಾಗಿತ್ತು. ಯಾಕೆಂತ ಹೇಳಿದ್ರೆ ಆತ್ಮವಿಶ್ವಾಸ ಮತ್ತು ಆತ್ಮಧೈರ್ಯ ಇರುವವರಿಗೆ ಎದುರಿಸ್ಬೇಕು ಜನರನ್ನ. ಇಲ್ಲಿ ಏನು ಅವಘಡ ನಡೆದಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಉದಾಹರಣೆ. ಒಬ್ಬ ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲಿ ಬಟ್ಟೆ ಬಿಚ್ಚುತ್ತಾ ಇದ್ದಾಳೆ ಅಂತ ಹೇಳಿದ್ರೆ ಇದು ಅವಮಾನ. ಓಡಾಡ್ತಾ ಇದೆ ಅಂತ ಹೇಳಿದ್ರೆ ಯಾಕೆ ಇಂಥ ಬಟ್ಟೆ ಬಿಚ್ಚುತ್ತಿದ್ದಾಳೆ? ನಮ್ಮ ತೆರಿಗೆ ಹಣವನ್ನ ತೆಗೆದುಕೊಂಡು ದಕ್ಷತೆಯಿಂದ ಕೆಲಸ ಮಾಡ್ಬೇಕಾದವರು ಉದ್ಯೋಗ ಬಿಟ್ಟು ಮನೇಲಿರ್ಲಿ. ಅದು ಬಿಟ್ಟು ಇಲಾಖೆಗಳ ಗೌರವವನ್ನ ಇವರು ತೆಗಿತಾರಲ್ಲ, ಇದಕ್ಕಿಂತ ಅತಿ ನೀಚವಾದ ಕೆಲಸ ಬೇಕಾ? ಯಾಕೆ ಈ ತರ ಮಾಡ್ತಿದ್ದಾರೆ? ಮತ್ತೆ ಎಲ್ಲರೂ ಅವರು ಮದುವೆ ಆದವರಾಗಿ ಕಾಣಿಸ್ತಾ ಇದ್ದಾರೆ, ವಿವಾಹವಾಗಿರುವವರಾಗಿ ಕಾಣಿಸ್ತಾ ಇದ್ದಾರೆ. ಅವರ ಗಂಡನಿಗೂ ಮಾಡುವಂತ ದ್ರೋಹ ಅಲ್ವಾ ಇದು ಅಂತ ನೋಡಿ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲವು ಸೈಟೇಷನ್ ಬಂದಿದೆ. ಏನು ಅಂತ ಅಂದ್ರೆ, ಮದುವೆ ಆಗಿರುವವರು ಅಥವಾ ಮದುವೆ ಆಗದೆ ಇರೋರು, ಪ್ರಬುದ್ಧರಾಗಿದ್ದವರು ನಿಮ್ಮೊಟ್ಟಿಗೆ ಜೊತೆಲಿ ಇರ್ಬೇಕು ಅಂತ ಬಯಸಿದ್ರೆ ದಟ್ ಈಸ್ ನಾಟ್ ಎನ್ ಎ ಬಿಗ್ ಥಿಂಗ್. ಅದು ದೊಡ್ಡ ಕ್ರೈಮ್ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ಆಮಿಷದಿಂದ, ಇಲ್ಲಿ ಬಲವಂತದಿಂದ, ಇಲ್ಲಿ ಅಕ್ರಮದಿಂದ ನಡೆಸಿರೋದು ಕೆಲವು ವಿಡಿಯೋಗಳಿವೆ. ಇದು ನಮ್ಗೆ ನೋವನ್ನು ತಂದಿದೆ. ಆ ಮನೆಯ ಕೆಲಸಗಾರ್ತಿ ಅಂತ ಅನ್ನುವಂತ ಹೆಣ್ಣು ಮಗಳು, ಅದರಲ್ಲೂ ವಯಸ್ಸಾದಂತವಳು ಕೈ ಮುಗಿದು ನೀವು ನೋಡಿದ್ದೀರಲ್ಲ, ಕೇಳ್ತಾ ಇದ್ದಾಳೆ, ನನಗಿದೆಲ್ಲ ಬರೋದಿಲ್ಲ, ವಯಸ್ಸಾಗಿದೆ, ಬಿಟ್ಟುಬಿಡಿ ಅಂತ ಹೇಳಿ. ಆದ್ರೆ ಯಾವ ವ್ಯಕ್ತಿ, ಆ ರಾಜಕಾರಣಿನೇ ಇರ್ಬೋದು, ಇಲ್ಲದೆ ಇರ್ಬೋದು, ಆ ವ್ಯಕ್ತಿ ಬಿಡ್ಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ಇದ್ರ ಬಗ್ಗೆ ತನಿಖೆ ಕೈಗೊಳ್ಬೇಕಾದದ್ದು ಯಾರ ಜವಾಬ್ದಾರಿ? ರಾಜ್ಯ ಸರ್ಕಾರದ ಜವಾಬ್ದಾರಿ. ಏನ್ ಮಾಡ್ತಾ ಇದೆ? ನಾವು ಈಗಾಗ್ಲೇ ಕೊಟ್ಟಿದ್ದೇವೆ. ಯಾರಿಗೆ? ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದೇವೆ. ಮಹಿಳಾ ಆಯೋಗದವರು ಆಲ್ರೆಡಿ ಸರ್ಕಾರಕ್ಕೆ ಮುಟ್ಟಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮಿಸಸ್ ಚೌಧರಿ ಅವರು ಈಗ ಆಲ್ರೆಡಿ ಸರ್ಕಾರಕ್ಕೆ ಸಿಕ್ಕಿಸಿ, ಸರ್ಕಾರದವರು ಈಗಾಗಲೇ SIT ಅನ್ನು ಕೂಡ ರಚನೆ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ಇಲ್ಲಿ ಬಲವಂತದಿಂದ ಇಷ್ಟು ಜನ ಹಾಸನ ಚಿಕ್ಕಮಗಳೂರು ಜಿಲ್ಲೆಯ ಕೆಲವರು ಬಳಕೆ ಆಗೋದಿದೆಯಲ್ಲ, ಇಂಥ ದುರಂತ, ಇಂಥ ಅವಮಾನ, ಇದು ರಾಷ್ಟ್ರೀಯ ವಿಪತ್ತಿಗಿಂತಲೂ ಹೆಚ್ಚು ದೌರ್ಜನ್ಯ ನಡೆದಿದೆ ಅನ್ನುವಂಥದ್ದು ನಾವು ಹೇಳ್ಬೇಕಾಗತ್ತೆ. ಯಾವ ಸಂಕಷ್ಟಗಳನ್ನ, ಯಾವ ಕಷ್ಟಗಳನ್ನ ಬಳಸ್ಕೊಂಡಿದ್ದಾರೆ ಅನ್ನೋದು ಗಮನಿಸಬೇಕಾಗತ್ತೆ. ಅದು ವಿಕೃತಿ ಅಲ್ಲದೆ ಮತ್ತೇನೂ ಅಲ್ಲ. ಈ ರಾಜ್ಯದಲ್ಲಿ ನಡೆದಿರುವ ಅತಿ ದೊಡ್ಡ ಲೈಂಗಿಕ ವಿಕೃತಿ. ಉಮೇಶ್ ರೆಡ್ಡಿಗಿಂತಲೂ ಪರಮನೀಚವಾಗಿ ಕೆಲಸ ಮಾಡಿದ್ದಾರೆ. ಇವರನ್ನ ಅವರೇ ಆಗಿದ್ರೆ, ಎಲೆಕ್ಟೆಡ್, ಈಗ MP ಎಲೆಕ್ಷನ್ ನಿಂತಿರುವ ಕ್ಯಾಂಡಿಡೇಟೇ ಆಗಿದ್ರೆ ಅವ್ರನ್ನ ಕ್ಷಮಿಸುವ ಪ್ರಶ್ನೆ ಇಲ್ಲ. ನಾವು ಇದನ್ನು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಜನಪ್ರತಿನಿಧಿಯ ನ್ಯಾಯಾಲಯಕ್ಕೂ ಹೊತ್ಕೊಂಡು ಹೋಗುವ ಈ ಅಂಶ ಇದೆ. ಯಾಕೆ ಅಂತ ಹೇಳಿದ್ರೆ 2000 ಮಹಿಳೆಯರನ್ನ, 2650 ಮಹಿಳೆಯರನ್ನ ಉಮೇಶ್ ರೆಡ್ಡಿ ಅವರು ಕೂಡ ಹೆಣ್ಣು ಮಕ್ಕಳ ಒಳ ಉಡುಪುಗಳನ್ನ ಸಂಗ್ರಹಿಸಿ ಇಡ್ತಿದ್ದ. ಅದೇ ರೀತಿಯಾಗಿ ಇವನು ಯಾರೊಟ್ಟಿಗೆಲ್ಲ ಸಂಪರ್ಕದಲ್ಲಿದ್ದಾನೆ ಅವ್ರದ್ದೆಲ್ಲ ವಿಡಿಯೋವನ್ನ ಇಟ್ಟಿದ್ದಾನೆ. ಅವರ ಕುಟುಂಬಗಳೇನಾಗತ್ತೆ, ಅವರ ಮಕ್ಕಳ ಸ್ಥಿತಿ ಏನಾಗತ್ತೆ, ಅವರ ಜೀವನದುದ್ದಕ್ಕೂ ನಡೆಸಬಹುದಾದ ಸಂಘರ್ಷ ಎಂತದ್ದು, ಇದನ್ನೇ ನಮ್ಮ ಶಿವರಾಜ್ ಪಾಟೀಲ್ ರವರು ಹೇಳಿದಂತಹ ಒಂದು ಜಡ್ಜ್ಮೆಂಟ್ ಅಲ್ಲಿ ಹೇಳ್ತಾರೋ, ಈ ಹುಟ್ಟುತ್ತಲೇ ಸಂಘರ್ಷದಲ್ಲಿ ಹುಟ್ಟಬೇಕಾಗತ್ತೆ ಅಂತ. ಇವನೊಟ್ಟಿಗಿದ್ದು ಫೋಟೋಗಳು ಹರಿದಾಡ್ಬಿಟ್ರೆ ಹಾಸನಾದ್ಯಂತ ಈಗಾಗ್ಲೇ ಹರಿದಾಡ್ತಿದೆ. 4 ಜನ ಆತ್ಮಹತ್ಯೆಗೆ ಎಫರ್ಟ್ ಹಾಕಿದ್ದಾರೆ. ಕೆಲವರು ಟಿವಿ ಹತ್ರ ಹೋಗ್ತಿದ್ದಾರೆ, ಈ ಕುತ್ತಿಗೆಗೆ ಹಗ್ಗ ಕೊಡಲಿಕ್ಕೆ ಹೋಗ್ತಿದ್ದಾರೆ. ಡೈವರ್ಸ್ ಕೇಸ್ಗಳು ಬೀಳ್ತಾ ಇದೆ. ಏನಾಗುತ್ತೆ? ಕೌಟುಂಬಿಕ ವಾತಾವರಣವನ್ನೇ ಹಾಳುಗೆಡವಿದಂತ ಪರಮನೀಚ ಕೃತ್ಯ. ಈ ಕೃತ್ಯವನ್ನ ಯಾರೊಬ್ರು ಕ್ಷಮಿಸ್ಲಿಕ್ಕೆ ಅಸಾಧ್ಯವಾದದ್ದು. ಸರ್, ಈ ವ್ಯಕ್ತಿಯನ್ನ ಆ ಕುಟುಂಬದ ಹಿರಿಯರು ಕ್ಷಮಿಸೋಕ್ ಸಾಧ್ಯ ಇದೆಯಾ ಅಂತ? ಇಲ್ಲಿ ಮುಖ್ಯವಾಗಿ ಆ ಕುಟುಂಬದವರು ಕೂಡ ಕ್ಷಮಿಸ್ಲಿಕ್ಕೆ ಅಸಾಧ್ಯವಾದದ್ದೇ. ನಿಜವಾಗಿಯೂ ಆ ಕುಟುಂಬದವರೇ ಮಾಡಿದ್ರೆ ಆ ಕಾರಣದಿಂದ ಆ ಕುಟುಂಬವೂ ಕ್ಷಮಿಸ್ಲಿಕ್ಕೆ ಅಸಾಧ್ಯವಾದ ಮಾತು. ಒಂದು, ಈ ವಯಸ್ಸಿನಲ್ಲಿ ಪ್ರಧಾನಮಂತ್ರಿಗಳು ಆ ವಯಸ್ಸಿನಲ್ಲಿ ಈ ತರ ಘನಘೋರವಾದಂತ ಆತಂಕವನ್ನ ತಂದೊಡ್ಡಿದಂತವನು ನಿಜವಾಗಿಯೂ ಆ ಕುಟುಂಬದ ಕುಡಿಯೇ ಆಗಿದ್ರೆ ಅವನನ್ನ ಕರ್ನಾಟಕದ ಹೆಣ್ಣು ಮಕ್ಕಳ ಸಂರಕ್ಷಣೆಯ ವಿಷಯದಲ್ಲಿ, ಒಕ್ಕಲಿಗ ಸಮುದಾಯದ ಸಂರಕ್ಷಣೆಯ ವಿಷಯದಲ್ಲಿ, ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳ ವಿಷಯದಲ್ಲಿ
ನಿಜವಾದ ಕಾಳಜಿ ಇದ್ರೆ ಅವನನ್ನ ಈ ಕ್ಷಣವೇ ಹೊರಗಟ್ಟಬೇಕು. ಆಗ ಘನತೆ ಹೆಚ್ಚುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಬ್ಬ ತುಂಬಿದ ಬುಟ್ಟಿಯಲ್ಲಿ ಕೊಳಕಣ್ಣನ್ನ ಇಟ್ಕೊಂಡಂತ ಪರಿಸ್ಥಿತಿ ನಮ್ಗೆಲ್ಲರಿಗೂ ನಿರ್ಮಾಣ ಆಗತ್ತೆ. ಒಳ್ಳೊಳ್ಳೆ ಇದರಿಂದ ಒಳ್ಳೊಳ್ಳೆ ರಾಜಕಾರಣಿಗಳನ್ನ ಕೊಟ್ಟಂತ ಕುಟುಂಬವಾಗಿದೆ ಅದು. ಹಾಗಾಗಿ ಆ ವಿಚಾರವನ್ನ ನಿಮ್ಮ ಮುಂದೆ ಹೇಳಕಾಯ್ತು. ಇರ್ಲಿ, ಅದೇನೇ ಇದ್ರು ಈಗ ಈ ಪ್ರಕರಣ ಹೇಗೆ ಹೋಗ್ಬೋದು ಅನಿಸ್ತದೆ ನಿಮ್ಗೆ? ಈಗಾಗ್ಲೇ SITಗೆ ಸಂಬಂಧಪಟ್ಟ ಹಾಗೆ ನಮ್ಮ ಗೌರವಾನ್ವಿತ ಮಹಿಳಾ ಆಯೋಗದವರು ಸಮನ್ಸ್ ಮಾಡಿದ್ದಾರೆ. ಎರಡನೇದು, ಈ ವಿಚಾರಕ್ಕೆ ಸಂಬಂಧಪಟ್ಟ ಯಾರೆಲ್ಲ ಅರಗಿಬಿಡ್ತಿದ್ದಾರೆ ಅವರ ಮೇಲೂ ಕೂಡ ತನಿಖೆಗೆ ಆದೇಶ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ರಾಜ್ಯ ಮಹಿಳಾ ಆಯೋಗಕ್ಕೆ ಈಗಾಗಲೇ ದೂರನ್ನು ದಾಖಲಿಸಿದ್ದೇವೆ. ಹಾಗೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಈ ಪತ್ರವನ್ನು ರವಾನಿಸಿದ್ದೇವೆ. ಪ್ರಧಾನ ಮಂತ್ರಿಗೆ ಸದ್ಯದಲ್ಲೇ ಈ ಪತ್ರವನ್ನ ಟ್ಯಾಗ್ ಮಾಡುವವರಿದ್ದೇವೆ, ಟ್ಯಾಗ್ ಮಾಡಿ ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇದೊಂದು ಎಲೆಕ್ಷನ್ ಸಮಯ ಆಗಿರೋದ್ರಿಂದ ಏನಾದ್ರು ಪಕ್ಷಕ್ಕೆ ಮುಜುಗರ ಸಿಗಲಿ ಅಂತ ಯಾರಾದ್ರೂ ಅಷ್ಟು ಕಾಸು ಗಮನಿಸ್ತಾ ಇದ್ದೇವೆ. ಅಷ್ಟು ಖಾಸಗಿ, ಅಷ್ಟು ವೈಯಕ್ತಿಕ ವಿಡಿಯೋ ಹೊರಗೆ ಬರ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ ನಿಮ್ಮ ಗಮನದಲ್ಲಿ ಏನಾದ್ರೂ ಇದೆಯಾ ಅಂತ? ನಮ್ಗೆ ತಿಳುವಳಿಕೆಗೆ ಸಂಬಂಧಪಟ್ಟ ಹಾಗೆ ಹೇಳುವುದಾದ್ರೆ ಈ ಹಿಂದೆ ಕೂಡ ಹಾಸನದ ವಕೀಲರೊಬ್ರು, ದೇವರಾಜೇಗೌಡರು ಅಂತ ಹೇಳಿ ವಕೀಲರೊಬ್ರು, ಅವರು ಈ ಹಿಂದೆನೆ 4 ತಿಂಗಳಿಂದೇನೆ ನಿಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ, ಅಂದ್ರೆ ನಿಮ್ಮ ಅಂತ ಹೇಳಿದ್ರೆ ಬೇರೆ ಯೂಟ್ಯೂಬ್ ಚಾನಲ್ ನಲ್ಲಿ ಮಾತಾಡ್ತಾರೆ. ಆ ರಾಜಕಾರಣಿ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಆ ಲೈಂಗಿಕ ಹಗರಣಗಳನ್ನ ಏನ್ ಮಾಡಿದಾನೆ ಅದನ್ನ ನಾವು ರಿಲೀಸ್ ಮಾಡ್ಬೇಕಾಗತ್ತೆ, ಎಚ್ಚರ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಹೋಗಿ ಸ್ಟೇ ತಂದಿದ್ದು ಇದೆ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಅಷ್ಟು ವೈಯಕ್ತಿಕ ವಿಡಿಯೋ ಒಬ್ಬ ವಕೀಲರ ಕೈಗೆ ಸಿಗ್ತದಂದ್ರೆ ಅದು ಹೇಗೆ ಸಾಧ್ಯ? ಇವರೇ ಕೊಟ್ಟಿರ್ಬೇಕಾ ಅಥವಾ ಬೇರೆ ಯಾವ್ದೋ ರೀತಿಯಲ್ಲಿ ತಗೊಳ್ಳಿದ್ಬಹುದು ಅಂತ ನನ್ನ ಪ್ರಶ್ನೆ. ಅಂದ್ರೆ ಬೇರೆ ಯಾವ್ದು ತೆಗಿಲಿಕ್ಕೆ ಸಾಧ್ಯ ಅಲ್ವಾ? ಏನಂತ ಹೇಳಿದ್ರೆ ಅಲ್ಲಿ ಮನೆ ಕೆಲಸದಲ್ಲಿ ಯಾರು ಮಾಡ್ತಿದ್ದಾರೆ ಅವ್ರು ವಯಸ್ಸಾದಂತವ್ರು, ಅವ್ರು ರಿಕ್ವೆಸ್ಟ್ ಮಾಡ್ತಾರೆ ನನಗ್ ಮಾಡ್ಬೇಡಪ್ಪ ಈ ತರದ್ದು ಅಂತ ಹೇಳಿ. ಆದಾಗ್ಯೂ ಕೂಡ ಆತ ವಿಕೃತನ ಮೆರೀತಾನೆ. ಅವ್ರ ಕಡೆಯವರೇ ಯಾರೋ ಇದು ಬಿಡಬಾರ್ದು ಈ ತರದವ್ರನ್ನ ಅಂತ ಹೇಳಿ ಮಾಡಿರ್ಬಹುದು, ಮಾಡಿಲ್ದೇನೆ ಇರ್ಬೋದು, ನನಗ್ ಗೊತ್ತಿಲ್ಲ. ಅಲ್ಲ, ಅಂದಾಜಲ್ಲಿ ಹೇಳಿದ್ರಿ ನೀವು, ಅಂದಾಜು ಯಾರೋ ಒಬ್ರು ರೋಸಿ ಹೋಗಿ ಜೀವನವೇ ಜಿಗುಪ್ಸೆಗೊಂಡು ಅಯ್ಯೋ ಈ ತರದ ಫ್ಯಾಮಿಲಿಲಿ ಹಿಂಗ್ ನಡೀತದೆ ಅಂತಾನು ಕೊಟ್ಟಿರ್ಬೋದು. ಯಾಕೆಂದ್ರೆ ಸತ್ಯಾಸತ್ಯತೆಯನ್ನ ಪರಿಶೀಲಿಸದೆ ನಾವು ಒಂದು ಕುಟುಂಬವನ್ನ ಬೆರಳು ಮಾಡಿ ತೋರಿಸುವುದಕ್ಕಿಂತ ಹೆಚ್ಚಾಗಿ ಇದು ಸತ್ಯವಾ ಅಂತ ನೋಡ್ಬೇಕು. ಆದ್ರೆ ಈಗ 4 ಜನ ಬಂದು ಹೇಳ್ತಾ ಇದ್ದಾರಲ್ಲ, ಆ ಕುಟುಂಬದಲ್ಲಿ ಈಗಾಯ್ತು ಆಗಾಯ್ತು ಅಂತ ಹೇಳಿ ಈ ಕೂಡ್ಲೆ ಈ 4 ಜನದ ಹೇಳಿಕೆಯನ್ನೇ ಪಡೆದು ಗೌರವಾನ್ವಿತವಾದಂತ ಏನು ಗೌರವಾನ್ವಿತ ರಾಜಕಾರಣಿಗಳಿದ್ದಾರೆ ಆ ಕುಟುಂಬದಲ್ಲಿ, ಅವರು ತನಿಖೆಗೆ ಆದೇಶ ಮಾಡಬೇಕು. ಟ್ರಾನ್ಸ್ಪರೆಂಟ್ ಆಗಿ, ಅಂದ್ರೆ ಪಾರದರ್ಶಕತೆಯ ಬಗ್ಗೆ ಸಮಗ್ರವಾಗಿ ಮಾತನಾಡ್ತಿರುವಂತವ್ರು ದಯಮಾಡಿ ಇದನ್ನ ನಮ್ಮ ಕುಟುಂಬದ ಘನತೆ ಹಾಳಾಗ್ತಾ ಇದೆ, ಆ ಕಾರಣದಿಂದ ಇದರನ್ನ ಸಮಗ್ರ ತನಿಖೆಗೆ ಆದೇಶ ಮಾಡಿ ಅಂತ ಹೇಳಿ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ ಕುಟುಂಬದ ಈ ಅಸಹ್ಯಕರವಾದಂತ ವಿಚಾರವನ್ನ ಸಹಿಸ್ಲಿಕ್ಕೆ ಜನಸಾಮಾನ್ಯರು ಸಿದ್ಧರಾಗಿಲ್ಲ. ಇನ್ನೂ ಕೂಡ ಇದು ಯಾವುದೋ ರಾಜಕೀಯ ಕುತಂತ್ರ ಇರಬಹುದೇನೋ ಅಂತಾನೆ ಯೋಚಿಸ್ತಾ ಇರುತ್ತೆ. ಆದಾಗ್ಯೂ ಕೂಡ ಇದರ ಸತ್ಯಾಸತ್ಯತೆಗೆ 4 ಜನ ಮಹಿಳೆಯರು ಮಾತಾಡ್ತಾ ಇರೋದ್ರಿಂದ, ಅದು ಖಾಸಗಿ ಚಾನೆಲ್ ಒಂದರ ಮೂಲಕವಾಗಿ ಮಾತಾಡ್ತಾ ಇರೋದ್ರಿಂದ ಆ ಕೂಡ್ಲೆ ಅವರು ತನ್ನ ಶುದ್ಧತೆಯನ್ನ ಮತ್ತೆ ಎತ್ತಿ ಹಿಡಿಯುವ ಅಂಶವನ್ನ ಮಾಡ್ಲೇಬೇಕಾಗತ್ತೆ, ಮಾಡ್ತಾರೆ ಅಂತ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಹಿಳೆಯರು ಯಾರಾದ್ರೂ ಇದ್ರ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರ? 4 ಜನ ಮಾತಾಡ್ತಾ ಇದ್ದಾರೆ, ನೀವು ಗಮನಿಸಿರ್ಬೋದು. ಖಾಸಗಿ ಚಾನೆಲ್ ಒಂದರಲ್ಲಿ 4 ಜನ ಮಾತಾಡ್ತಾ ಇದ್ದಾರೆ. ಆ ಮಾತುಕತೆ ಈಗಾಗ್ಲೇ ನಡೀತಾ ಇದೆ ಓಪನ್ ಟಿವಿ ಹೌಸ್ ಅಲ್ಲಿ. ಈ ಕಾರಣದಿಂದ ಆ ಹೆಣ್ಣು ಮಕ್ಕಳ ಸಂರಕ್ಷಣೆಯ ಜವಾಬ್ದಾರಿಯನ್ನ ಕರ್ನಾಟಕ ಸರ್ಕಾರ ಒತ್ಕೊಂಡು, ಜವಾಬ್ದಾರಿಯ ರಕ್ಷಣೆಯನ್ನ ಕೇಂದ್ರ ಸರ್ಕಾರವು ಒಪ್ಕೊಂಡು ತನಿಖೆಗೆ ಆದೇಶ ಮಾಡಬೇಕು. ಒಂದು ಕ್ರಿಮಿ ಏನಾದ್ರೂ ಆ ತರದ್ದು ಮನೆ ಒಳಗಡೆ ಸೇರ್ಕೊಂಡಿದ್ರೆ ಆ ಕ್ರಿಮಿಯನ್ನ ನಾವು ಒದ್ದು ಹೊರಗಡೆ ಹಾಕಬೇಕಾಗುವ ಪ್ರಕ್ರಿಯೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ 2865 ಕೇಸಸ್ ಏನಿದೆ, ಆ ಅಷ್ಟು ಕೇಸಸ್ ಅನ್ನ ಹಿಡ್ಕೊಂಡು ಅವರ ಕುಟುಂಬದಲ್ಲಿ ಹಾಕಿರುವ ಭೀಕರವಾದ ತಲ್ಲಣ, ಮಗು ಆಗ್ತಾ ಇದ್ರೆ ನಿಜವಾಗಿಯೂ
ಇಲ್ಲ ಅವ್ರು ಹುಟ್ಟಿದ್ದು ಅನ್ನುವಂಥದ್ದು, ಅಥವಾ ಆ ಅಧಿಕಾರಿ ಏನಾದ್ರೂ ಬಳಕೆ ಆಗಿದ್ರೆ ಅಯ್ಯೋ ಆ ಅಧಿಕಾರಿಯ ಸ್ಥಾನಮಾನ ಎಂತದ್ದು, ಎರಡನೇದು ಮತ್ತು ಮೂರನೇದು, ಅವ್ರಿಗೆ ಆಗ್ಲಿ ಆ ಅಧಿಕಾರಿಗಳಿಗೆ ಆಗ್ಲಿ ಯಾರು ಗೌರವ ಕೊಡ್ತಾರೆ? ವಿಕೃತಿ ಅವರ ರಿಟೈರ್ಮೆಂಟ್ ಆಗೋವರೆಗೂ ನಡೆಯಲ್ವಾ? ಇಂಥವ್ರು ಹಿಂಗ್ ಮಾಡಿಸ್ಕೊಂಡವಳು ವಾಗ ಅಮ್ಮ ನೀನೇನ್ ಹೇಳ್ತೀಯ ಅಂತಾರೆ. ಘನತೆ ಹಾಳಾಗತ್ತೆ, ಮಹಿಳೆಯರ ಘನತೆ ಹಾಳಾಗತ್ತೆ, ಮತ್ತೆ ಮಮಕಾರ ಹಾಳಾಗತ್ತೆ, ಮತ್ತೆ ವ್ಯವಸ್ಥೆ ಬಗ್ಗೆ ಲೊಚ್ಚಿಗೆ ಇಡ್ಬೇಕಾಗತ್ತೆ. ಅವನಿಗ ಅಂಟಿರುವ ರೋಗ ಇವ್ರುಗಳಿಗೆ ಅಂಟಿದ್ರೆ ಏನ್ ಮಾಡೋದು? ಈ ಎಲ್ಲ ಅಂಶವನ್ನ ಹಾಸನದ ಜನ ಸತ್ಯಾಸತ್ಯತೆಯನ್ನ, ನಾವು ನೀವು ದಕ್ಷಿಣ ಕನ್ನಡ, ನೀವು ದಕ್ಷಿಣ ಕನ್ನಡ ಆದ್ರೆ ನಾವು ಈ ಭಾಗದ ಜನ, ನಾವು ನೀವು ಕೂತು ಮಾತಾಡೋದಕ್ಕಿಂತ ಹೆಚ್ಚಾಗಿ ಅಲ್ಲಿಯ ಮಹಿಳೆಯರಲ್ಲ, ಈಗ ಸಿಕ್ಕು ಬಿದ್ದಿರುವವರು ಅಲ್ಲಿಯ ಮಹಿಳೆಯರಾಗಿರೋದ್ರಿಂದ ಅಲ್ಲಿಯ ಮಹಿಳೆಯರ ಪುರುಷರು ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ ದಂಗೆ ಹೇಳುವ ಕೆಲಸ ಮಾಡ್ಬೇಕಾಗತ್ತೆ, ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಹಾಸನ ಜನ ರೊಚ್ಚಿಗೆದ್ದು ಬಿಡ್ತಾರೆ. ಎಷ್ಟು ಪ್ರೀತಿಸ್ತಾರೋ ಮಂಡ್ಯ ಮತ್ತು ಮೈಸೂರಿನ ಹಾಸನ ಜನ ಒಕ್ಕಲಿಗರು, ಅಷ್ಟೇ ಈ ತರದ ಹೀನ ಕೃತ್ಯಗಳು ಕಂಡು ಬಂದಾಗ ಅಷ್ಟನ್ನೂ ಬಲಿಷ್ಠವಾಗಿ ಪ್ರತಿಭಟಿಸ್ತಾರೆ. ಇಂಥ ವಿಕೃತಿಯನ್ನ ಸಹಿಸುವುದಿಲ್ಲ. ಇದು ಒಳನಾಡಿ ಸಂಸ್ಥೆ ಈ ಬಗ್ಗೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಯಾವ ರೀತಿ ಹೆಜ್ಜೆಯನ್ನು ಇಡ್ತಾ ಇದೆ? ಮುಖ್ಯವಾಗಿ ನಮ್ಮ ಗಮನಕ್ಕೆ ಬಂದ ಕೂಡ್ಲೆ ನಾನು ನಿಮ್ಗೆ ಮೊದ್ಲೇ ಹೇಳಿದೆ, ನಾನು ಮಹಿಳಾ ಆಯೋಗದವರಿಗೆ ಪತ್ರವನ್ನ ಬರೆದಿದ್ದೇನೆ, ಆ ಪತ್ರವನ್ನು ನಿಮ್ಗೆ ಕಳಿಸಿದ್ದೇನೆ. ಒಂದು. ಎರಡನೇದು, ಏನು ಮಹಿಳೆಯರು ಮಾತಾಡ್ತಿದ್ದಾರೆ ಅದು ರಾಜಕಾರಣವಾದ ಸಂದರ್ಭವಾಗಿರೋದ್ರಿಂದ, ಎಲೆಕ್ಷನ್ ನಡೀತಿರುವ ಸಂದರ್ಭದಿಂದ ಇಸಿ ಎಲೆಕ್ಷನ್ ಕಮಿಷನ್ ಎನ್ನುವಂಥದ್ದು ಏನಿದೆ ಅದು ಹ್ಯಾಂಪರ್ ಆಗತ್ತೆ. ನಿಜವಾಗಿ ಆಗದೆ ಇದ್ದಿದ್ರೆ ಹ್ಯಾಂಪರ್ ಆಗಲ್ವಾ? ಯಾರಿಗೂ ತೊಂದರೆ ಆಗತ್ತೆ. ಆ ಕಾರಣದಿಂದ ಈ ತರದ್ದು ಕೋರ್ಟಲ್ಲಿ ಸ್ಟೇಜ್ ಆಗಿಯೂ ರಿಲೀಸ್ ಆಗಿರೋದ್ರಿಂದ ಅದನ್ನ ತಡೆ ಹಿಡಿಬೇಕಾಗಿತ್ತು ಎಲೆಕ್ಷನ್ ಕಮಿಷನ್ ಇಮಿಡಿಯೇಟ್ ಆಗಿ. ಯಾಕೆಂದ್ರೆ ಸ್ಟೇ ಆರ್ಡರ್ ಇದೆ ಕೋರ್ಟ್ ಅಲ್ಲಿ. ಇಸಿ ಇಮಿಡಿಯೇಟ್ ಆಗಿ ವರ್ಕ್ ಮಾಡಿ ನಿಜನ ಸುಳ್ಳ ಅಂತ ಹೇಳಿ ತನಿಖೆ ಮಾಡಿ ಚೆಕ್ ಅಂತ ಹೇಳಿ ಆ ಎಲೆಕ್ಷನ್ ಪ್ರೋಸೆಸ್ ಅನ್ನೇ ಸ್ಟಾಪ್ ಮಾಡುವ ಅಧಿಕಾರ ಇರುತ್ತೆ. ಇಲ್ಲ ಅಂದ್ರೆ ಚುನಾವಣೆ ಆಯೋಗ ಸ್ವಾಯತ್ತ ಸಂಸ್ಥೆ ಅದು ಈ ತರದೊಂದು ಪ್ರಯತ್ನ ಹಾಕಿಲ್ಲ ಅಂತ ಹೇಳಿದ್ರೆ ಇದ್ರಲ್ಲಿ ಏನೋ ಹುನ್ನಾರ ಇದೆ ಅಂತ ಭಾವಿಸ್ಬೇಕಾಗತ್ತೆ. ಹುನ್ನಾರವಿದೆ ಅಂತಾನೆ ತಿಳ್ಕೊಬೇಕಾಗತ್ತೆ. ಆ ಕಾರಣದಿಂದ ಇದರ ಸತ್ಯಾಸತ್ಯತೆಯನ್ನ ನಾವು ಗಮನಿಸಿ ಇಸಿ ಅವರಿಗೆ ಪತ್ರವನ್ನ ಬರೆದಿದ್ದೇವೆ. ನಿಮ್ಗೆ ಹೇಳಿದ ಹಾಗೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿದ್ದೇವೆ. ರಾಜ್ಯದ ನಮ್ಮ ಭಾರಿ ಮುಖ್ಯವಾಗಿ ಚೌಧರಿ ಅವರಿಗೆ ಪತ್ರ ಬರೆದಿದ್ದೇವೆ. ನಾವೊಬ್ಬರೇ ಬರೆದಿಲ್ಲ, ಅನೆಸ್ಟ್ ಆಗಿ ಬೇರೆ ಬೇರೆ ಮಹಿಳಾ ಆಯೋಗಗಳು ಕೂಡ ಮಹಿಳಾ ಕೂಡ ಪತ್ರ ಬರೆದು ಈ ಪತ್ರಗಳನ್ನ ಮುಖ್ಯಮಂತ್ರಿಗೆ ಕೊಟ್ಟು SIT ಯನ್ನ ನಾನು ರಚನೆ ಮಾಡ್ತೇನೆ ಅಂತ ಹೇಳುವ ಭರವಸೆಯನ್ನು ತೆಗೆದುಕೊಂಡಿದ್ದಾರೆ. ಕಾದು ನೋಡ್ಬೇಕಾಗಿದೆ. ಆದ್ರೆ ಇದೊಂದು ಎಲೆಕ್ಷನ್ ನಲ್ಲಿ ಭಾರಿ ಘನಘೋರ ಪರಿಣಾಮವನ್ನ ಬೀರುತ್ತೆ ಅನ್ನುವಂತ ಅಂಶವನ್ನು ನಿಮ್ಗೆ ಹೇಳ್ತಾ ಇದ್ದೇವೆ. ಈ ಎಲ್ಲ ಕಾರಣದಿಂದ ಇಷ್ಟು ಅಂಶವನ್ನ ನಾವು ಆಲ್ರೆಡಿ ತನಿಖೆಗಾಗಿ ಒತ್ತಾಯಿಸಿದ್ದೇವೆ. ಆಗ್ಲಿ, ತನಿಖೆ ಆಗ್ಲಿ. ಈ ರೀತಿಯ ತಪ್ಪು ಮಾಡೋಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳನ್ನ ತಪ್ಪಾಗಿ ಅವರಿಗೆ ಆಸಕ್ತಿ ಇಲ್ದಿದ್ರು ಬಳಸ್ಕೊಳ್ಳೋದು ಬಹಳ ತಪ್ಪಾಗ್ತದೆ ಕಾನೂನಲ್ಲಿ. ಹೇಳ್ತಾರೆ ಪ್ರದೀಪ್ ಅವರೇ, ಅಲ್ಲಿ ಒಬ್ಳು ಹೇಳ್ತಾಳೆ, ಏನ್ ಹೇಳ್ತಾಳೆ, ಅನ್ನ ಹಾಕಿದ್ದೇನೆ, ಊಟ ಹಾಕಿದ್ದೇನೆ, ನನ್ನನ್ನು ಬಿಟ್ಟು ಬಿಡು ಅಂತಂದ್ರು ನೀವು ಹಿಡ್ಕೊಂಡು ಆ ತರದೊಂದು ಮಾಡ್ತೀರಾ, ಆ ತರದೊಂದು ಲೈಂಗಿಕ ಕ್ರಿಯೆಯಲ್ಲಿ ಬಳಸ್ತೀರಾ? ಏನು ಭಾರಿ ಮುಖ್ಯವಾಗಿ ಹೇಳುವಂಥದ್ದು ಅವರೇ ಆಗಿದ್ರೆ ಅಥವಾ ಅವ್ರಲ್ದೇ ಇದ್ರೆ ಅಥವಾ ಇನ್ಯಾರೇ ಆಗಿದ್ರೆ, ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಿಮ್ಗೆ, ಇನ್ಯಾರೇ ಆಗಿದ್ರೆ, ಅವ್ರಲ್ದೆ ಇನ್ಯಾರೇ ಆಗಿದ್ರೂ ಕೂಡ ಅಥವಾ ಅವರೇ ಆಗಿದ್ರೂ ಕೂಡ ಆ ತರದ ಪ್ರಶ್ನೆಯಲ್ಲಿ ಸಂಸ್ಕಾರ ಕಲಿಸುವ ನಿಟ್ಟಿನಲ್ಲಿ ಅವರ ಕುಟುಂಬ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವ ಒಬ್ಬ ವ್ಯಕ್ತಿ ಸಂಸ್ಕಾರದಿಂದ ಹೊರಬಂದ್ರೆ ಈ ತರ ಯಾವುದೇ ಹೆಣ್ಣು ಮಗಳನ್ನ ಬಳಸ್ಕೊಳ್ಳಲ್ಲ ಮತ್ತು ಬಳಸ್ಕೊಂಡು 2008 ಸ್ಟೋರೇಜ್ ಮಾಡಲ್ಲ. ಅವ್ರವ್ರು ಪರಸ್ಪರ ಮಾತುಕತೆ ಆದ್ರೆ ಯಾವ್ದ್ರಿ ಎಷ್ಟು ನರಕ, ಈಗ ಆಗುವ ಪ್ರಕ್ರಿಯೆಯಲ್ಲಿ ಎಷ್ಟು ನರಕ. ಯಾವನೇ ಆಗಿರ್ಲಿ, ಅವನು ಯಾವನೇ ಆಗಿರ್ಲಿ, ಏನಾದ್ರೂ ಬಳಸಿದ್ದಾನೆ ಆ ತರದ್ದು ಅಂತ ಹೇಳಿದ್ರೆ ನಮ್ಗೆ ಯಾವ ಗಡಿ? ಕಾಕ್ರಿ ಸುಗಿಲಿಕ್ಕೆ ನಮ್ಗೇನು ಉಗುಳಿಲ್ವಾ ಬಾಯಲ್ಲಿ? ತಪ್ಪು ಈ ವಿಕೃತಿಯನ್ನ ಕ್ಷಮಿಸ್ಲಿಕ್ಕೆ ಅರ್ಹತೆನೇ ಇರೋದಿಲ್ಲ. ಹಾಗಾಗಿ ಕುಟುಂಬದ ಯಾವುದೇ ಆಗ್ಲಿ
ಆ ಕುಟುಂಬದಲ್ಲಿ ಆ ವ್ಯಕ್ತಿ ಹಿಂಗ್ ಮಾಡ್ತಿದ್ದಾನೆ ಅಂತಂದ್ರೆ ಆ ತಾಯಿ ಇಷ್ಟೊತ್ತಿಗೆ ಸಿಡಿದೇಳ್ಬೇಕಾಗಿತ್ತು. ಇದೆಂದ ಒಂದು ಯಾರೋ ಒಬ್ಬಳನ್ನ ಅತ್ಯಾಚಾರ ಮಾಡಿದ್ರೇನೆ ನನ್ ಮಗ ಅಲ್ಲ ಅಂತ ಹೇಳುವ ಜಗತ್ತಲ್ಲಿ ತಾಯಿಯಂದಿರಿರೋ ಕರ್ನಾಟಕ ಇದು. ಯಾವನವ್ನ ಅತ್ಯಾಚಾರ ಮಾಡಿದವನು ನನ್ನ ಮಗನೇ ಅಲ್ಲ, ಗುಂಡ ಹೊಡಿರಿ ಅವನ್ನ ರಾಸ್ಕಲ್ ನಡ್ಬೀದಿಲಿ ಅಂತ ಹೇಳುವಂತ ರಾಜ್ಯ ಇದು. ಆದ್ರೆ ಆ ರಾಜ್ಯದಲ್ಲಿ ಇರುವಂತ ತಾಯಿ ಹೇಳ್ಬೇಕಿತ್ತು, ಏನಾದ್ರೂ ಅವಳಿಗೆ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಹೇಳ್ಬೇಕಾಗಿತ್ತು. ಇವರ ಒಣ ದಿಮಾಕ್ಗಳವಲ್ಲ, ಅವು ನಡೆಯಲ್ಲ, ಯಾವುದು ನಡೆಯಲ್ಲ. ಒಣ ದಿಮಾಕ್ಗಳು, ಪ್ರತಿಷ್ಠೆಗಳು ಇವೆಲ್ಲ ಮಣ್ಪಾಲಾಗೋಗುತ್ತೆ. ಯಾಕಂತ ಹೇಳಿದ್ರೆ ನೀವು ಡೆತ್ ಲೆವೆಲರ್ ಲಾರೆನ್ಸ್ ಅವ್ರದ್ದು ಓದಿರ್ಬೋದು. ಏನಂತ ಹೇಳಿದ್ರೆ ಕಿರೀಟಗಳು ಕೂಡ ಮಣ್ಣಾಗ್ತವೆ, ಡೆತ್ ಲೆವೆಲ್, ಈ ಸಾವಿನಲ್ಲಿ ಎಲ್ರೂ ಸಮಾನ ಆಗ್ಬಿಡ್ತಾರೆ. ಈಗ ನಮಗಿರುವ ದಾರಿ ಏನು ಅಂತ ಹೇಳಿದ್ರೆ ಸಮಗ್ರ ತನಿಖೆಗೆ ನಾವು ಆದೇಶಿಸಬೇಕು ಅಂತ ಹೇಳುವಂಥದ್ದು. 2800 ಜನ ಕುಟುಂಬಗಳೇನಿದೆ, ಆ ಕುಟುಂಬಗಳ ಉಳಿವಿಗೆ ನಾವು ಪ್ರಯತ್ನ ಪಡ್ಬೇಕಾಗಿದೆ ಘನತೆಯಿಂದ. ಆದ್ರೆ ಯಾಕೆ ಈ ರೀತಿ ಮಾಡಿದ್ದಾರೆ, ಅವರನ್ನ ಕ್ಷಮಿಸುವ ವಿಚಾರದಲ್ಲಿ ಆ ಕುಟುಂಬಗಳು ಇರುವುದಿಲ್ಲ ಅಂತ ನಾವು ಭಾವಿಸ್ಬೇಕಾಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹಾಸನದ ಒಕ್ಕಲಿಗರು ಸಮಗ್ರ ಪರಿಶೀಲನೆ ಮಾಡದೆ ಕ್ರಮ ಕೈಗೊಳ್ಳೋದಿಲ್ಲ. ಆದ್ರೆ ಜನತಾ ಮಾಧ್ಯಮದಲ್ಲಿ ಒಬ್ಬರು ಸಂಪಾದಕರಾಗಿದ್ದಂಥವ್ರು, ಅದೊಂದು ದೊಡ್ಡ ಪತ್ರಿಕೆ, ಜನಮನ್ನಣೆ ಗಳಿಸಿದ ಪತ್ರಿಕೆ, ಅದರ ಸಂಪಾದಕರಾಗಿದ್ದವರು ಅಂತ ಅನ್ಕೊಳ್ತೇನೆ. ಅವರೇ ಹೋಗಿ ಪೆನ್ ಡ್ರೈವ್ ಕೊಟ್ಟು ಇದನ್ನ ನೋಡಲ್ಲ, ತನಿಖೆ ಮಾಡಿ ಅಂತ ಹೇಳ್ತಾರೆ. ಯಾಕೆ ಡಿಲೇ ಮಾಡ್ತಿದ್ದಾರೆ? ವೈ ದೇ ಆರ್ ಡಿಲೇಯಿಂಗ್? ಯಾಕಪ್ಪ ಅಧಿಕಾರಿಗಳು FIR ಹಾಕಿದ್ದೇವೆ ಅಂತ ಹೇಳ್ತಾರೆ, ಟಕ ಮಾಡ್ಬೇಕಲ್ವಾ? ಪರಸ್ಪರ ಒಪ್ಪಿದ್ದೇವೆ, ಮಾಡಿದ್ದೇವೆ ಅನ್ನುವಂಥದ್ದು ಬರುತ್ತೆ. ಆದ್ರೆ ಎಷ್ಟು 2865 ಕೇಸಸ್ ಅನ್ನ ಹಿಡ್ಕೊಂಡು ಅವರ ಘನತೆಯನ್ನ ಹಾಳು ಮಾಡ್ಕೊಳ್ದ ಹಾಗೆ ಪೊಲೀಸ್ ಅವರು ತನಿಖೆ ಮಾಡುವ ಉದ್ದೇಶ ಇದೆ. ಆದ್ರೆ ಆ ಪೊಲೀಸ್ ಇಲಾಖೆಯೇ ತನ್ನ ಬಟ್ಟೆ ಬಿಚ್ಚಿ ನಿಂತಾಗ, ಅವ್ರೊಬ್ಬರ ಬಗ್ಗೆ ಹೇಳುವಂಥದ್ದು, ಬಟ್ಟೆ ಬಿಚ್ಚಿ ನಿಂತಾಗ ಹೆಣ್ಣು ಮಕ್ಕಳ ಘನತೆಯನ್ನ ಹಿಡಿದುಕೊಂಡು ನಾವು ಹೋಗೋದಾದ್ರೂ ಹೆಂಗೆ ಆ ಯಮ್ಮನ ಹತ್ರ? ಅವಳೇ ಘನತೆ ಕಳ್ಕೊಳ್ತಿದ್ದಾಗ, ಒಂದು ಕಾಕಿ ಇಲಾಖೆಯಲ್ಲಿದ್ದಾಗ ನಡಗ್ಬೇಕು. ಕಾಕಿ ಇವರೆಲ್ಲ ಈ ಆಯ್ಕೋ ತಿನ್ನೋವೆಲ್ಲ ಕಾಕಿ ಬಟ್ಟೆ ಹಾಕೊಳ್ತವೇನೋ ನಂಗಂತೂ ಅರ್ಥ ಆಗಲ್ಲ. ಒಂದು ದಕ್ಷತೆ, ಒಂದು ವಿಚಾರವಂತಿಕೆ, ಒಂದು ತಿಳುವಳಿಕೆ, ಅಪರಾಧಿಗಳನ್ನ ಭಯ ಹುಟ್ಟಿಸುವ ಪ್ರಕ್ರಿಯೆಯಲ್ಲಿ ಇರಬೇಕಾದಂತ ಜನ ಹೋಗಿ ಯಾವನೋ ಲಜ್ಜೆಗೇಡಿಯವರ ಹತ್ರ ಹೋಗಿ ಬಟ್ಟೆ ಬಿಚ್ಚಿ ನಿಂತ್ಕೊಳ್ಳುವಂಥದ್ದು ಇದೆಯಲ್ಲ, ಫೇವರಿಸಮ್ಗೋಸ್ಕರ, ಅದು ದುರಂತ. ಆಮೇಲೆ ಇವರಲ್ಲಿ ಕೆಲವರು ನೋಡ್ಬೇಕು ನೀವು, ಅಲ್ಲಿ ಬಳಕೆಯಾದ ಕೆಲವು ಹೆಣ್ಣು ಮಕ್ಕಳು ಕೂಡ ಆಸ್ತಿಯಲ್ಲಿ ದ್ವಿಗುಣ ಆಗಿದೆ. ಏನು ದೊಡ್ಡ ಏನು ಕೆಲಸ ಇದ್ದಾರೆ, ದೊಡ್ಡ ಕಾರ್ಗಳು ಹೆಂಗ್ ಬರುತ್ತ್ರಿ? ಇವರೆಲ್ಲ ಕೆಲವ್ರನ್ನ ಮಾತ್ರ ಹೇಳ್ತಿದ್ರು, ಕೆಲವರು ರಿಯಲ್ ಆಗಿ ಶೋಷಣೆ ಒಳಗಾಗಿದ್ದಾರೆ. ಸಣ್ಣ ಪುಟ್ಟ ಆಶಯ ಮನೆಗೋಸ್ಕರ ಹೋದವ್ರಿಗೂ ಶೋಷಣೆ ಆಗಿದೆ. ಬೇರೆ ಕಡೆ ಕೆಲಸ ಮಾಡ್ಕೊಡಿ ಅಂತ ಡೆಲ್ಲಿಗೆ ಹೋದವರು ಆಗಿದೆ. ಹಾಗಾಗಿ ಎಲ್ಲವನ್ನ ನಾವು ತನಿಖೆಯ ಮೂಲವನ್ನು ಹುಡುಕಿಕೊಂಡು ಹೋಗ್ಬೇಕು. ದಕ್ಷ ಬೇಕು ನಮ್ಗೆ. 4 ಜನ ದಕ್ಷರಿದ್ರೆ ಸಾಕು, ಏನು ಬೇಕಾದ್ರೂ ಆಗತ್ತೆ. ಏನು ಯಾರ್ಯಾರು ತೋರಿಸ್ತಾ ಇದ್ದಾರೆ? ಪುರಸಭೆಯ ಉನ್ನತಾಧಿಕಾರಿಯನ್ನು ತೋರಿಸ್ತಾರೆ, ಇನ್ಸ್ಪೆಕ್ಟರ್ ತೋರಿಸ್ತಾರೆ, ಅವ್ರು ತೋರಿಸ್ತಾರೆ, ಇವ್ರು ತೋರಿಸ್ತಾರೆ, ಎಲ್ಲ ಬಟ್ಟೆ ಬಿಚ್ಕೊಂಡು. ಅಯ್ಯೋ ರಾಮ್ನೆ, ಏನ್ ಹೇಳುದು ಈ ಕಿರಾತಕರಿಗೆ? ಅವನು ಯಾರು? ಎಲ್ಲೋ 2, 3, 10 ಕಡೆ 50 ಕಡೆ ಅವನು ಫೋಟೋಗಳು ಬರ್ತವೆ, ರಿಯಲ್ ಅಲ್ವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ವಿಕೃತಿಯನ್ನ ಸೃಷ್ಟಿಸಿದವನು ಏನಾಗ್ಬೇಕು? ಈ ವಿಕೃತಿಯನ್ನು ಸೃಷ್ಟಿಸಿದವನು ನಾಚಿಕೆ ಆಗ್ಬೇಕು. ಯಾವ್ದಾದ್ರೂ ಹೆಣ್ಣು ಮಕ್ಕಳು ದಂಗೆ ಹೇಳೋ ಸ್ಥಿತಿಲಿ ಇರ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳುವಂಥದ್ದು, ಮಂಡ್ಯ ಮತ್ತು ಹಾಸನದ ಒಕ್ಕಲಿಗರು ಬೇರೆ ರೀತಿಯಾಗಿ ತಿಳುವಳಿಕೆ ತಕೊಂಡ್ರೆ, ಎಲ್ಲವನ್ನ ಪರಿಶೀಲಿಸಿದ ನಂತರ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನಕ್ಕೋಸ್ಕರ ಕಾಯ್ತಾ ಇದ್ದೇವೆ. ಯಾಕಂತಂದ್ರೆ ವೇಗಾಗಿ ಮಾತಾಡುವ ಪರಿಸ್ಥಿತಿಯಲ್ಲಿ ನಾವು ಇರಬಾರ್ದು. ತನಿಖೆಯ ಅಮೂಲಾಗ್ರತೆ ಭಾರಿ ಮುಖ್ಯ ಆಗುತ್ತೆ. ಆ ಕುಟುಂಬಗಳ ಉಳಿವಿಕೆಯೂ ಕೂಡ ಕಡು ಬಡವರನ್ನ ಬಳಸುವಂತ ಈ ನೀಚರು ಪ್ರಾಕ್ಟೀಸ್ ಗೊತ್ತಿರುತ್ತೆ. ಇರ್ಲಿ.
ಇಷ್ಟೊತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ದೃಷ್ಟಿಕೋನವನ್ನು ಚೆಲ್ಲಿದ್ದೀರಿ. ಇನ್ನಾದರೂ ಬುದ್ಧಿ ಕಲೀಲಿ ಇಂಥ ರಾಜಕಾರಣಿಗಳು, ಇಂಥದ್ದೆಲ್ಲ ದುರುಪಯೋಗ ಪಡಿಸ್ಕೊಳ್ದೆ ಇರಲಿ ಅಂತ ಹೇಳ್ತಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮೊಂದಿಗೆ ಇಷ್ಟೊತ್ತು ಮಾತನಾಡಿದಂಥ ಪರಶುರಾಮ್ ಸರ್ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ.